ಹುಬ್ಬಳ್ಳಿ ಗ್ರಾಮೀಣ ತಾಲೂಕಿನಲ್ಲಿ ಏಪ್ರಿಲ್ 1ರಿಂದ 31ರವರೆಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ವಿವಿಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಿದ್ಧಾರ್ಥ ಸೇವಾ ಸಂಘದ ವತಿಯಿಂದ ಎಸ್ಸಿ ಎಸ್ಟಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಭಾವಚಿತ್ರ ಹೊಂದಿದ ನೋಟ್ಬುಕ್ ಹಾಗೂ ಪೆನ್ನುಗಳ ವಿತರಣೆ ಮಾಡಲಾಗುತ್ತಿದೆ. ಶಿಕ್ಷಣಕ್ಕೆ ಆದ್ಯತೆ ನೀಡುವ ಈ ಯೋಜನೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ರಾಜ್ಯಾಧ್ಯಕ್ಷರಾದ ಸುರೇಶ್ ಖಾನಾಪುರ ಅವರು, ಸಮಾಜದ ಅಭಿವೃದ್ಧಿಗೆ ಶಿಕ್ಷಣವೇ ಮೂಲಸ್ತಂಭ. ಅಂಬೇಡ್ಕರ್ ಅವರ ಆದರ್ಶಗಳನ್ನು ಯುವಜನತೆಗೆ ತಲುಪಿಸುವುದು ನಮ್ಮ ಕರ್ತವ್ಯ ಎಂದು ತಿಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸುತ್ತಿದ್ದಾರೆ. ಅವರು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ರೂಪಿಸಿ ಈ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಈ ವಿಶೇಷ ಮೆರವಣಿಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ವೇದಿಕೆಯಾಗಲಿದೆ. ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹುಬ್ಬಳ್ಳಿ ಶಹರ ಅಧ್ಯಕ್ಷರಾದ ಶ್ರೀಧರ್ ಹೆಚ್ ಕಂದಗಲ್ ಅವರು ಕಾರ್ಯಕ್ರಮದ ಸಂಘಟನೆಗೆ ಸಕ್ರಿಯವಾಗಿ ಕೈಜೋಡಿಸುತ್ತಿದ್ದು, ನಗರ ಮಟ್ಟದಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಸಿದ್ಧಾರ್ಥ ಸೇವಾ ಸಂಘದ ಅಧ್ಯಕ್ಷರಾದ ವಿರೂಪಾಕ್ಷ ವೈ ಚಲವಾದಿ ಏಪ್ರಿಲ್ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಶೋಕನ ಸಿಂಹಸ್ತಂಭದ ಪ್ರತಿಮೆಯನ್ನು ನಿರ್ಮಿಸಿ ಸಿದ್ಧಾರ್ಥ ಸೇವಾ ಸಂಘ ಹುಬ್ಬಳ್ಳಿಯ ಜೈ ಭೀಮ್ ನಗರದಿಂದ ಅಂಬೇಡ್ಕರ್ ಪ್ರತಿಮೆಯವರೆಗೆ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗುತ್ತಿದೆ. ಹಾಗೆಯೇ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಗುರುನಾಥ್ ಎಸ್ ಕ್ವಾಟಿಯವರು ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಹಮ್ಮಿಕೊಳ್ಳಲಾದ ಈ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಹೊಸ ಚೈತನ್ಯ ಮೂಡಿಸುತ್ತಿದ್ದು, ಸಮಾಜದ ಅಭಿವೃದ್ಧಿಗೆ ದಾರಿ ತೋರಿಸುತ್ತಿವೆ. ನಾಗರಾಜ್ ಗೊಬ್ಬರಗುಂಪಿ, ಕರಾಳ ಸತ್ಯ ನ್ಯೂಸ್, ನವಲಗುಂದ. ಈಗ ನಾವು ಏಪ್ರಿಲ್ 14 ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ನಾವು ಏನು ವಿಶೇಷತೆಯನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕಂತಂದು ನಮ್ಮ ಸಮಿತಿಯವರು ನಾವು ಆಲೋಚನೆ ಮಾಡಿದ ಸಂದರ್ಭದಲ್ಲಿ ನಾವು ಬಿಫೋರ್ 15 ದಿವಸ ಮುಂಚೆನೆ ನಾವು ಈ ಒಂದು ನಮಗ ಸೀಮಿತವಾದಂತ ಮತ್ತು ನಮ್ಮ ಶಕ್ತಿಗೆ ಮಿತವಾದಂತ ಒಂದು ಹಿಡಿತದಲ್ಲಿ ನಾವು ಹುಬ್ಬಳ್ಳಿ ತಾಲೂಕ ಎಲ್ಲಾ ಹಳ್ಳಿಯ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಹಳ್ಳಿಗಳಿಗೆ ನಾವು SC ST ಜನಾಂಗಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಈ ಭಾವಚಿತ್ರವನ್ನ ಈ ಒಂದು ನೋಟ್ಬುಕ್ಕಿಗೆ ಅಂಟಿಸೋದ್ರ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣಕ್ಕೆ ಮತ್ತು ಉನ್ನತ ಶಿಕ್ಷಣಕ್ಕೋಸ್ಕರ ಒಂದು ಸಣ್ಣ ಸಹಾಯ ಮತ್ತು ಆಗ್ಲಿ ಅನ್ನೋ ಒಂದು ಸದುದ್ದೇಶದಿಂದ ನಾವು ಈ ಶಿಕ್ಷಣದ ಕ್ರಾಂತಿಯನ್ನ ಏಪ್ರಿಲ್ 1ನೇ ತಾರೀಕಿನಿಂದ ಏಪ್ರಿಲ್ 31ರವರೆಗೆ ಎಲ್ಲ ಹಳ್ಳಿಗಳಿಗೆ ಮುಟ್ಟುವಂತ ಕೆಲಸವನ್ನ ನಾವು ಪ್ರಾರಂಭಗೊಳಿಸಿದ್ದೇವೆ. ಮತ್ತೆ ನಾವು ಏಪ್ರಿಲ್ 14ರಂದು ವಿಶೇಷವಾಗಿ ಸಿದ್ಧಾರ್ಥ ಸೇವಾ ಸಂಘದ ವತಿಯಿಂದ ನಾವು ನಮ್ಮ ದೇಶದ ರಾಷ್ಟ್ರ ಲಾಂಛನವನ್ನ ನಾವು ಈ ರೀತಿ ಅದನ್ನ ಒಂದು ಮಾದರಿಯಾಗಿ ಪ್ರತಿಮೆ ಮಾಡಿ ಅದನ್ನ ಭವ್ಯ ಮೆರವಣಿಗೆಯನ್ನ ಹುಬ್ಬಳ್ಳಿಯ ಜೈ ಭೀಮ್ ನಗರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯವರೆಗೆ ಅದನ್ನ ಭವ್ಯ ಮೆರವಣಿಗೆಯನ್ನ ಕಾರ್ಯಕ್ರಮವು ಕೂಡ ನಾವು ನಾಳೆ ಸಾಯಂಕಾಲ 6 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಗೊಳಿಸಿದ್ದೇವೆ. ನಮ್ಮ ಈ ಒಂದು ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಲದ ಸಮುದಾಯದವರಿಗೆ ನಾನು ಒಂದು ಹೇಳಿಕೆ ಏನ್ ಬಯಸ್ತೇನೆ ಅಂದ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀವು 1000 ಫೂಟ್ ಭಾವಚಿತ್ರ ಒಂದು ಫ್ಲೆಕ್ಸ್ ಹಾಕಿದ್ರು ಕೂಡ ಅದು ನಿರುಪಯುಕ್ತ, ಅದು ಯಾವುದಕ್ಕೆ ಉಪಯೋಗ ಬಾರದಂತದ್ದು. ನಾವು ಬಾಬಾ ಸಾಹೇಬ್ರನ್ನ ಅರ್ಥೈಸ್ಕೊಳ್ಬೇಕಾಗಿದ್ದು, ನಾವು ಬಾಬಾ ಸಾಹೇಬ್ರನ್ನ ನೋಡ್ಬೇಕನ್ನೋದನ್ನ ಏನಾದ್ರೂ ಇದ್ರ ಅದು ಪುಸ್ತಕದಲ್ಲಿ ಮತ್ತು ಅವರ ಲೇಖನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಕಾಣ್ಬೇಕು. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡೆದಂತ 32 ಡಿಗ್ರಿಯಲ್ಲಿ ಅಟ್ಲೀಸ್ಟ್ ನನ್ನ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯಾದ್ರೂ ಡಿಗ್ರಿಯನ್ನ ಪಡೆಯುವಂತ ಶಿಕ್ಷಣವನ್ನ ಪಡಿಬೇಕು. ನಾವು ಅತಿ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಶಿಕ್ಷಣದಿಂದಲೇ ಈ ದೇಶವನ್ನ ನಾವು ನಡೆಸಲಿಕ್ಕೆ ಸಾಧ್ಯತೆ ಆಗೈತಿ. ಅದನ್ನ ಅರ್ಥ ಮಾಡಿಕೊಂಡು ನಾವು ಎಲ್ಲ ದಲಿತ ಪರ ಹೋರಾಟಗಾರರು, ಸಂಘಟನಾಗಾರರಿಗೆ ನಾನು ಹೇಳೋದು, ವಿಜೃಂಭಣೆ ಆಡಂಬರೆ ಬದಲಾಗಿ ನಾವು ಶಿಕ್ಷಣದ ಜಾಗೃತಿ ಅರಿವನ್ನ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಷ್ಟ ಕಾರ್ಪಣ್ಯಗಳನ್ನ ಅವರು ಅತಿ ಹೆಚ್ಚು ಓದಿದಂತ ಪುಸ್ತಕಗಳ ಬಗ್ಗೆ ನಾವು ಸಮಾಜವನ್ನ ಜಾಗೃತಿ ಮೂಡಿಸ್ಬೇಕಂತಂದ ನಾನು ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಾನು ಈ ಒಂದು 135ನೇ ಜಯಂತಿಯ ಅಂಗವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಹಾರ್ದಿಕ ಶುಭಾಶಯವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.